ಅನನ್ಯಾ ಭಟ್, ಸುಜಾತಾ ಭಟ್ ಮಾಡಿದಂತ ಆರೋಪ ತನ್ನ ಮಗಳು ಅನನ್ಯಾ ಭಟ್ ಧರ್ಮಸ್ಥಳದಿಂದಲೇ ನಾಪತ್ತೆಯಾಗಿದ್ದು ಅಂತ. ಅನನ್ಯಾ ಭಟ್ ಅನ್ನೋ ಪಾತ್ರ ಹುಟ್ಕೊಂಡಿದ್ದೆಲ್ಲಿ? ಧರ್ಮಸ್ಥಳ ವಿರುದ್ಧ ಸುಜಾತಾ ಭಟ್ ಆರೋಪ ಮಾಡಿದ್ದು ಯಾಕೆ? ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಆದ ಸುದ್ದಿ. ಇದಕ್ಕಿದ್ದಂತೆ ಸುಜಾತಾ ಭಟ್ ಪ್ರತ್ಯಕ್ಷ ಆಗ್ತಾರೆ. ತನ್ನ ಮಗಳು ಅನನ್ಯಾ ಭಟ್ ಧರ್ಮಸ್ಥಳದಿಂದಲೇ ನಾಪತ್ತೆಯಾಗಿದ್ದು, ಆ ನಂತರ ತನ್ನ ಮಗಳು ಸಿಕ್ಕಿಲ್ಲ. ಸುಜಾತಾ ಭಟ್ ಮಾಡಿದಂತ ಆರೋಪ ಕೇಳೋದಕ್ಕೆ ಹೋದಾಗ ನನಗೆ ಹೊಡೆದ್ರು, ನನ್ನ ಮೇಲೆ ಹಲ್ಲೆ ನಡೆಸಿದ್ರು, ನಾನು ಕೋಮಾದಲ್ಲಿದ್ದೆ, ನನ್ನ ಮನೆಗೆ ಬೆಂಕಿ ಇಟ್ರು, ಹೀಗೆ ಸಾಲು ಸಾಲು ಆರೋಪಗಳನ್ನ ಸುಜಾತಾ ಭಟ್ ಮಾಡ್ತಾ ಬಂದ್ರು. ಧರ್ಮಸ್ಥಳದ ವಿರುದ್ಧ ಈ ರೀತಿ ಸುಜಾತಾ ಭಟ್ ಆರೋಪ ಮಾಡಿದ್ರಲ್ಲ, ಹಾಗಾದ್ರೆ ಯಾವ ಕಾರಣಕ್ಕೆ? ಏನಿದು ಸೇಡು? ಏನಿದು ಅಸೂಯೆ? ಸೇಡಿಗಾಗಿ ಇಂತಹ ಆರೋಪವನ್ನ ಸುಜಾತಾ ಭಟ್ ಮಾಡಿದ್ರ? ಸೇಡು ತೀರಿಸಿಕೊಳ್ಳೋದಕ್ಕೆ ಅಂತಲೇ ಗ್ಯಾಂಗ್ ಜೊತೆ ಕೈ ಜೋಡಿಸಿದ್ರ ಸುಜಾತಾ ಭಟ್? ಧರ್ಮಸ್ಥಳ ವಿರೋಧಿ ಬುರುಡೆ ಗ್ಯಾಂಗ್ ಜೊತೆ ಸೇರಿ ಷಡ್ಯಂತ್ರವನ್ನ ಹೆಣೆದ್ರ? ಅನನ್ಯಾ ಭಟ್ ಪಾತ್ರವನ್ನ ಹುಟ್ಟು ಹಾಕಿದ್ದ ಬುರುಡೆ ಗ್ಯಾಂಗ್ ಧರ್ಮಸ್ಥಳದಲ್ಲಿ ಅನನ್ಯಾ ನಾಪತ್ತೆ ಅನ್ನೋ ಕಟ್ಟುಕತೆಯನ್ನ ಕಟ್ಟಿದ್ರು. ಇವತ್ತಿನ ತನಕವೂ ಈ ಕಟ್ಟುಕತೆಯನ್ನ ಸುಜಾತಾ ಭಟ್ ಕಟ್ಕೊಂಡೇ ಬಂದಿದ್ದಾರೆ. ಯಾವುದೇ ಒಂದು ಪಾಯಿಂಟ್ ಅನ್ನ ರೇಸ್ ಮಾಡಿದ್ರು ಕೂಡ ಅದರ ಸುತ್ತ ಒಂದು ಕಥೆಯನ್ನ ಬಹಳ ಚೆನ್ನಾಗಿ ಹೆಣಿತಾ ಇದ್ದಾರೆ ಸುಜಾತಾ ಭಟ್. ಅನನ್ಯಾ ಅನ್ನೋ ಪಾತ್ರ ಇದೆಯಾ? ಏಷ್ಯಾನೆಟ್ ಸುವರ್ಣ ನ್ಯೂಸ್ ಪ್ರಶ್ನೆ ಮಾಡಿದಾಗ್ಲೂ ಕೂಡ ಅದಕ್ಕೂ ಒಂದು ಕಥೆಯನ್ನ ಕಟ್ಟಿದ್ರು. ಸುಜಾತಾ ಆಗಿನಿಂದ ಇಲ್ಲಿ ತನಕ ಹೆಂಗಿತ್ತು ಅವರ ಟ್ರಾವೆಲ್ ಜರ್ನಿ, ಅದನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕೆದಕಿ ತೆಗಿತ್ತು. ನಾನು ಕೋಲ್ಕತ್ತಾದಲ್ಲಿದ್ದೆ, ಅಲ್ಲಿಂದ VRS ತಗೊಂಡು ನಾನು ಬೆಂಗಳೂರಿಗೆ ಬಂದೆ, ಆ ನಂತರ ನಾನು ಇಲ್ಲೇ ಇದ್ದೆ ಅಂತ ಸುಜಾತಾ ಭಟ್ ಸುಲಭವಾಗಿ ತನ್ನ ಲೈಫಿನ ಜರ್ನಿಯನ್ನ ಹೇಳಿ ಮುಗಿಸಿದ್ರು. ಆದ್ರೆ ಹಾಗಲ್ಲ. ಸುಜಾತಾ ಭಟ್ ಎಲ್ಲೆಲ್ಲಿ ಎಷ್ಟೆಷ್ಟು ವರ್ಷಗಳ ಕಾಲ ಇದ್ರು, ಯಾರ್ಯಾರ ಜೊತೆ ಇದ್ರು, ಯಾರ್ಯಾರ ಸಹಕಾರ ಇತ್ತು, ಎಲ್ಲ ಇನ್ಫಾರ್ಮೇಶನ್ ಅನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಪ್ರತಿದಿನ ಎಕ್ಸ್ಕ್ಲೂಸಿವ್ ಆಗಿ ರಾಜ್ಯದ ಜನರ ಮುಂದೆ ಇಡ್ತಾ ಇದೆ. ಸುದ್ದಿ ಪ್ರಸಾರ ಆದ ನಂತರ ಅದಕ್ಕೊಂದು ಕಟ್ಟುಕತೆಯನ್ನ ಸುಜಾತಾ ಹೆಣಿತಾ ಇದ್ದಾರೆ. ಧರ್ಮಸ್ಥಳದ ವಿರುದ್ಧ ಸುಜಾತಾ ಭಟ್ಗೆ ಯಾಕೆ ಸೇಡು? ಇದಕ್ಕಿದ್ದಂತೆ ಬಂದು ತನ್ನ ಮಗಳು ಅನನ್ಯಾ ಭಟ್ ನಾಪತ್ತೆ, ಧರ್ಮಸ್ಥಳದಿಂದ ನಾಪತ್ತೆ ಅಂತ ಎಲ್ಲ ಆರೋಪ ಮಾಡಿದ್ರಲ್ಲ, ಯಾಕೆ ಸಿಟ್ಟು? ಯಾಕೆ ಸೇಡು ಧರ್ಮಸ್ಥಳದ ವಿರುದ್ಧ? ಧರ್ಮಸ್ಥಳಕ್ಕೂ ದೂರುದಾರೆಗೂ ಏನ್ ಸಂಬಂಧ? ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಆದ ಸುದ್ದಿ. ಭೂಮಿಗಾಗಿ ಧರ್ಮಸ್ಥಳ ವಿರುದ್ಧ ಸುಜಾತಾಗೆ ಸೇಡು. ಸುಜಾತಾ ಭಟ್ ಕುಟುಂಬದ ಭೂಮಿ ಧರ್ಮಸ್ಥಳಕ್ಕೆ ದಾನ ಕೊಡಲಾಗಿದೆ. ಧರ್ಮಸ್ಥಳಕ್ಕೆ ಭೂಮಿಯನ್ನ ಸುಜಾತಾ ಚಿಕ್ಕಪ್ಪ ದಾನ ಮಾಡಿದ್ರು. ಉಡುಪಿಯ ಪರಿಕದಲ್ಲಿರುವಂತಹ 2 ಎಕರೆ ಭೂಮಿ ದಾನ ಮಾಡಲಾಗಿತ್ತು. ಅದೇ ಜಾಗದಲ್ಲಿ ಧರ್ಮಸ್ಥಳದಿಂದ ಸೌಖ್ಯವನ ನಿರ್ಮಾಣ ಆಗಿದೆ. ದೇಶ ವಿದೇಶಗಳಲ್ಲಿ ಪ್ರಸಿದ್ಧವಾದಂತಹ ಪರಿಕ ಸೌಖ್ಯವನ. ಆ ಭೂಮಿಗಾಗಿ ಧರ್ಮಸ್ಥಳದ ವಿರುದ್ಧ ಸುಜಾತಾ ಸೇಡು ತೀರಿಸಿಕೊಳ್ಳೋದಕ್ಕೆ ಹೊರಡ್ತಾರೆ. ತನಗೆ ದುಡ್ಡು ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ರಾದ್ದಾಂತ ಮಾಡ್ತಾರೆ. ಭೂಮಿಗಾಗಿ ವಿರೋಧಿ ಗ್ಯಾಂಗಿಗೆ ಸುಜಾತಾ ಭಟ್ ಸಾಥ್ ಕೊಡ್ತಾರೆ. ಇದಕ್ಕಿದ್ದಂತೆ ಸುಜಾತಾ ಭಟ್ ಬಂದು ಇಷ್ಟು ದೊಡ್ಡ ಗಂಭೀರವಾದ ಆರೋಪವನ್ನ ಧರ್ಮಸ್ಥಳದ ವಿರುದ್ಧ ಮಾಡಿದ್ದಾದ್ರೂ ಯಾಕೆ ಅನ್ನೋ ಪ್ರಶ್ನೆಗೂ ಕೂಡ ಒಂದಷ್ಟು ಉತ್ತರಗಳು ಸಿಗ್ತಾ ಇದೆ. ಭೂಮಿಯ ವಿಚಾರಕ್ಕಾಗಿ ಧರ್ಮಸ್ಥಳದ ಮೇಲೆ ಸೇಡಿತ್ತು ಅಂತ. ಸುಜಾತಾ ಹುಟ್ಟೂರು ಪರಿಕ, ಅಲ್ಲಿದ್ದಂತಹ ಜಮೀನು ಅದನ್ನ ಸುಜಾತಾ ಭಟ್ ಚಿಕ್ಕಪ್ಪ ದಾನವಾಗಿ ಕೊಟ್ಟಿದ್ರು ಧರ್ಮಸ್ಥಳ. ಅಲ್ಲೇ ಈಗ ಸೌಖ್ಯವನ್ನ ನಿರ್ಮಾಣ ಆಗಿರೋದು. ಅದರಲ್ಲಿ ತನಗೇನು ಪಾಲ್ ಸಿಕ್ಕಿಲ್ಲ, ಹಣ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಸಿಟ್ಟಿಗೆದ್ದ ಸುಜಾತಾ ಭಟ್ ಧರ್ಮಸ್ಥಳ ವಿರೋಧಿ ಗ್ಯಾಂಗಿನ ಜೊತೆ ಸೇರ್ಕೊಂಡು ಈ ರೀತಿಯಾದ ಕಟ್ಟುಕತೆಯನ್ನ ಕಟ್ಟಿದ್ರು, ಷಡ್ಯಂತ್ರವನ್ನ ರೂಪಿಸಿದ್ರು, ಆರೋಪಗಳ ಸುರಿಮಳೆಗೈದ್ರು. ದೇಶ ವಿದೇಶಗಳಲ್ಲಿ ಪ್ರಸಿದ್ಧವಾಗಿದೆ ಈ ಪರಿಕ ಸೌಖ್ಯವನ. ಒಂದು ಕಾಲದಲ್ಲಿ ಸುಜಾತಾ ಭಟ್ ಅವರ ಕುಟುಂಬಕ್ಕೆ ಸೇರಿದ ಜಾಗ. ಸುಜಾತಾ ಭಟ್ ಚಿಕ್ಕಪ್ಪ ಅದನ್ನ ದಾನವಾಗಿ ಕೊಟ್ಟಿರ್ತಾರೆ ಧರ್ಮಸ್ಥಳಕ್ಕೆ. ಆದ್ರೆ ಆ ಜಾಗದ ಬಗ್ಗೆ ಸುಜಾತಾ ಭಟ್ಗೊಂದು ಸಿಟ್ಟಿರುತ್ತೆ. ಯಾಕಂದ್ರೆ ತನಗದ್ರಲ್ಲಿ ಪಾಲ್ ಸಿಕ್ಕಿಲ್ಲ ಅಂತ, ಆ ಕಾರಣಕ್ಕಾಗಿ ಆರೋಪ ಮಾಡಿದ್ರು ಅನ್ನೋ ಮಾಹಿತಿ ಸಿಗ್ತಾ ಇದೆ. ಸುಜಾತಾ ಭಟ್ ಇಷ್ಟು ದೊಡ್ಡ ಆರೋಪವನ್ನ ಮಾಡಿದ್ರಲ್ಲ, ಯಾರಿದ್ರು ಹಾಗಾದ್ರೆ ಇವರ ಹಿಂದೆ? ಯಾರು ಇವರಿಗೆ ಭರವಸೆಯನ್ನ ಕೊಟ್ಟಿದ್ದು? ಸುಜಾತಾಗೆ ಸಹಾಯದ ಭರವಸೆ ನೀಡಿದ್ದ ತಿಮ್ಮಾರೋಡು ಸುಜಾತಾ ಭಟ್ಗೆ ಸಹಾಯ ಮಾಡ್ತೀನಿ ಅನ್ನೋ ಭರವಸೆಯನ್ನ ಕೊಡ್ತಾರಂತೆ.
ಧರ್ಮಸ್ಥಳದಿಂದ ಹಣ ಕೊಡಿಸ್ತೀವಿ ಅಂತ ತಿಮಾರೋಡಿ ಹೇಳಿದ್ರಂತೆ. ನಾವು ಹೇಳದಂತೆ ಕೇಳಬೇಕು ಅಂತ ಸುಜಾತಾಗೆ ಕಂಡೀಷನ್ ಹಾಕಿದ್ರಂತೆ. ತಿಮಾರೋಡಿ ಗ್ಯಾಂಗ್ ಹೇಳಿದ್ದಕ್ಕೆ ಸುಜಾತಾ ಭಟ್ ಒಪ್ಕೊಂಡಿದ್ದು. ಷಡ್ಯಂತ್ರ ಎಲ್ಲೆಲ್ಲಿ ನಡೆದಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಸಿಟ್ಟಿತ್ತು ನಿಜ, ಆದ್ರೆ ಧರ್ಮಸ್ಥಳದ ವಿರುದ್ಧ ಸಟೆದು ನಿಲ್ಲೋದಕ್ಕೆ ಸಪೋರ್ಟಿವ್ ಆಗಿ ಯಾರು ನಿಂತಿದ್ದು ಸುಜಾತಾ ಭಟ್ಗೆ? ತಿಮಾರೋಡಿ. ನಾನು ದುಡ್ಡು ಕೊಡಿಸ್ತೀನಿ ಅಂತ ಭರವಸೆ ಕೊಟ್ಟಿದ್ರಂತೆ, ಆದ್ರೆ ನಾವು ಹೇಳ್ದಂಗೆ ನೀನ್ ಕೇಳಬೇಕು ಅಂತ ಸುಜಾತಾ ಕೇಳಿದ್ರಂತೆ, ಕಂಡೀಷನ್ ಹಾಕಿದ್ರು. ತಿಮಾರೋಡಿ ಗ್ಯಾಂಗ್ ಹೇಳಿದ್ದಕ್ಕೆ ಸುಜಾತಾ ಭಟ್ ಒಪ್ಕೋತಾರೆ. ಆಗ ಹುಟ್ಟಿಕೊಂಡಿದ್ದ ಅನನ್ಯ ಭಟ್ ಅನ್ನೋ ಮಗಳ ಪಾತ್ರ. ಹೇಗೆ ಹುಟ್ಟುಕೊಳ್ತು ಅನನ್ಯ ಭಟ್ ಅನ್ನೋ ಮಗಳ ಪಾತ್ರ ಅನ್ನೋದಕ್ಕೆ ಈಗ ಉತ್ತರ ಸಿಗ್ತಾ ಇದೆ. ಆಗಲೇ ಹುಟ್ಟುಕೊಂಡಿದ್ದು ಅನನ್ಯ ಭಟ್ ಅನ್ನೋ ಮಗಳ ಪಾತ್ರ. ಒಬ್ಬ ಅನಾಮಿಕ ದೂರುದಾರ ಬಂದು ಕಂಪ್ಲೇಂಟ್ ಕೊಡ್ತಾನೆ, ಒಂದು ಬುರುಡೆ ಹಿಡ್ಕೊಂಡು ಬರ್ತಾನೆ, ಹೀಗೀಗೆ ಅಂತ ಧರ್ಮಸ್ಥಳದ ಮೇಲೆ ಆರೋಪ ಮಾಡ್ತಾನೆ, ಕಾರ್ಯಾಚರಣೆ ನಡೆಸಬೇಕು ಅಂತ ಪಟ್ಟು ಹಿಡಿತಾನೆ. ಆಗ ಅದಾದ ನಂತರ ಸುಜಾತಾ ಭಟ್ ಕೇಸನ್ನ ಓಪನ್ ಮಾಡಿಸೋಣ ಅನ್ನೋ ಪ್ಲಾನ್ ಆಗಿತ್ತು. ಅದೇ ಪ್ರಕಾರ ಸುಜಾತಾ ಭಟ್ ಬಂದು ಆಗ ದೂರನ್ನ ಕೊಡೋದು. ಸುಜಾತಾ ಭಟ್ ಮಗಳಿಗೆ ಅನನ್ಯ ಅಂತ ಹೆಸರಿಟ್ಟಿದ್ಯಾಕೆ? ಅನನ್ಯ ಅಂತ ಹೆಸರಿಡೋ ಹಿಂದೆ ಅಲ್ಲೂ ಒಂದು ರೋಚಕ ಸ್ಟೋರಿ ಇದೆ. ಅನನ್ಯ ಭಟ್ ಅಂತ ಹೆಸರಿಟ್ಟಿದ್ಯಾಕೆ ಈ ಬುರುಡೆ ಗ್ಯಾಂಗ್? ಸುಜಾತಾ ಭಟ್ಗೆ 60 ವರ್ಷವಾದ ಕಾರಣ ಮರುವಿನ ಕಾಯಿಲೆ. ಹೀಗಾಗಿ ಸುಜಾತಾಗೆ ನೆನಪಿರೋ ಹೆಸರೇ ಇಡಬೇಕು ಅಂತ ಚರ್ಚೆ ಆಗತ್ತೆ. 60 ವರ್ಷ ಆಗಿದೆ, ಮರುವಿನ ಕಾಯಿಲೆ ಇದೆ, ಹಾಗಾಗಿ ಆಕೆಗೆ ಸದಾಕಾಲ ನೆನಪಿರಬೇಕು ಅಂತ ಹೆಸರನ್ನೇ ಇಡಬೇಕು. ಯಾಕಂದ್ರೆ ಈಗ ಸುಜಾತಾ ಭಟ್ಗೆ ನಿಮ್ ಮಗಳು ಯಾವ ಸ್ಕೂಲಲ್ಲಿ ಓದಿದ್ದು ಕೇಳಿದ್ರೆ ನನಗೆ ನೆನಪಿಲ್ಲ ಅಂತಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.